ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ತುಂಬ ಸೂಪರ್ ಸಾಫ್ಟಾಗಿರೋ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಶುಗರ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟವಾದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಮಗೂ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೂಪರ್ ಸಾಫ್ಟಾಗಿ ಈ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ತಗೊಂಡು ಸ್ಟವ್ ಆನ್ ಮಾಡಿ ಪಾತ್ರೆ ಬಿಸಿಗೆ ಇಡ್ತಾಯಿದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಈ ನೀರು ಒಂದು ಕುದಿ ಈ ರೀತಿ ಕುದಿ ಬರಬೇಕು. ಆನಂತರನೇ 1 ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಈ ಹಿಟ್ಟನ್ನ ಹಾಕಿದ ನಂತರ 2 ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡಬೇಕು. ಹಾಗೆ ಕುದಿಲಿಕ್ಕೆ ಬಿಟ್ಟರೆ ಗಂಟು ಬರಲ್ಲ, ಮಾಡಬೇಕಾದ್ರೆ ರೊಟ್ಟಿ ಹರಿಯೋದಿಲ್ಲ. ಬಂದಮೇಲೆ ಈ ರೀತಿ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳು ಬರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ ನಂತರ ಹಿಟ್ಟನ್ನ ಸ್ವಲ್ಪ ಆರಲಿಕ್ಕೆ ಹಾಕ್ಕೋಬೇಕು. ಇದು ಒಂದು 5-8 ನಿಮಿಷ ಆದ ನಂತರ ಚೆನ್ನಾಗಿ ಆರಿರುತ್ತೆ. ಇವಾಗ ಕೈಯಿಂದ ಒಂದೊಂದು ಗಂಟಿದ್ರೂ ಈ ರೀತಿ ನಾದ್ಕೊಂಡ್ರೆ ಗಂಟೆಲ್ಲ ಒಡೆದೋಗುತ್ತೆ. ಚೆನ್ನಾಗಿ ಹಿಂಗೆ ನಾದ್ಕೋಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಅಂಗೈಯಿಂದ ನಾದ್ಕೋಬೇಕು. ಹಾಗಾದರೆ ರೊಟ್ಟಿ ನೈಸಾಗಿ ಬರುತ್ತೆ. ನೋಡಿ, ಈ ರೀತಿ ನಾದ್ಕೊಂಡ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ನೀಟಾಗಿ ತೊಳೆದಿಟ್ಟಿಟ್ಕೊಂಡಿರೋ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರಾಗಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಲಿ ರಾಗಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಯಾವ ರೂಪದಲ್ಲಾದರೂ ರಾಗಿ ನಮ್ಮ ದೇಹಕ್ಕೆ ಸೇರಿದರೆ ಒಳ್ಳೆಯದು. ಹಾಗಾಗಿ ಡೈಲಿ ಒಂದೊಂದು ವೆರೈಟಿ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹೀಗೆ ಪ್ಲೇನ್ ರಾಗಿ ರೊಟ್ಟಿ ಮಾಡೋದಕ್ಕಿಂತನೂ ಸ್ವಲ್ಪ ಈರುಳ್ಳಿ ಸೊಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ಮಾಲ್ ಪೋರ್ಷನ್ನ ಮಾಡಿಕೊಂಡು ರೊಟ್ಟಿನ 2 ಸೈಡು ಹಿಟ್ಟನ್ನ ಹಚ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೋಬೋದು. ನೋಡಿ, ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಲಟ್ಟಿಸ್ಕೊಳೋಕ್ಕಿಂತ ಮುಂಚೆನೇ ಹಂಚನ್ನ ಬಿಸಿಗಿಟ್ಕೋಬೇಕು. ಇವಾಗ ಕಾದಿದೆ. ನಾನು ಈ ರಾಗಿ ರೊಟ್ಟಿನ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಬಟ್ಟೆನ ತೊಗೊಂಡು ನೀರಲ್ಲಿ ಅದ್ಬಿಟ್ಟು ಮೇಲ್ಗಡೆಯಿಂದ ಹಿಂಗೆ ಸವರಿದರೆ ನಾವು 2 ಸೈಡು ಹಚ್ಚಿದ್ವಲ್ಲ ಹಿಟ್ಟು, ಆ ಹಿಟ್ಟು ಎಲ್ಲ ಹೋಗಿ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ತೀರಾ ಲೋ ಫ್ಲೇಮ್ ಇಟ್ಕೋಬೇಡಿ, ಹೈ ಫ್ಲೇಮು ಇಟ್ಕೋಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಧಾನ ಉರಿಲಿ 2 ಸೈಡು ಬೇಯಿಸ್ಕೊಂಡ್ರೆ ಈ ರಾಗಿ ರೊಟ್ಟಿ ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇದೇ ರೀತಿ ಮತ್ತೆ ಒಂದು ರೊಟ್ಟಿನ ಹಾಕಿ ಮೇಲ್ಗಡೆಯಿಂದ ನೀರು ಹಚ್ಬಿಟ್ಟು ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡು ಬೇಯಿಸ್ಕೊತಾ ಇದ್ದೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ರಾಗಿ ರೊಟ್ಟಿ ಜೊತೆಗೆ ಚಟ್ನಿನೋ ಇಲ್ಲ ಪಲ್ಯನೋ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸ್ವಲ್ಪ ತುಪ್ಪದ ಜೊತೆ ಹಾಕ್ಕೊಂಡು ಈ ರಾಗಿ ರೊಟ್ಟಿ ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಆಗಿರುತ್ತೆ. ನೋಡಿ, ಈ ರೀತಿ ಸೂಪರ್ ಸಾಫ್ಟ್ ಆಗಿರೋ ರಾಗಿ ರೊಟ್ಟಿ ನಿಮಗೂ ಬೇಕಾದರೆ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ತುಂಬಾ ಇಷ್ಟ ಆಗುತ್ತೆ ನಿಮಗೂ. ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಹೀಗೆ ನಮ್ಮ ಚಾನಲ್ನ ಸದಾ ನೋಡ್ತಾ ಇರಿ. ಇನ್ನಷ್ಟು ವೆರೈಟಿ ಆಗಿರೋ ರೆಸಿಪಿಗಳ್ನ ಹಾಕ್ತಾಯಿರ್ತೀನಿ.
ಸದಾ ನೋಡ್ತಾ ಇರಿ. ನೋಡಿ ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಧನ್ಯವಾದಗಳು.